ಆತ್ಮೀಯ ಭಾವಸಾರ್ ಬಂಧುಗಳೇ, ನಾನು ನಿಮ್ಮ ರಾಜಕುಮಾರ್ ಭಾವಸಾರ್. ಮೀ ಭಾವಸಾರ್ ಇದು ನಿಮ್ಮ ಯೂಟ್ಯೂಬ್ ಚಾನಲ್. ದಯಮಾಡಿ ಮೀ ಭಾವಸಾರ್ ಎಂದು ಹೆಮ್ಮೆಯಿಂದ ಹೇಳೋಣ. ಮೀ ಭಾವಸಾರ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸಮಾಜದ ನಿಮ್ಮ ಬಂಧುಗಳಿಗೂ ಶೇರ್ ಮಾಡಿ, ವಿಡಿಯೋ ಲೈಕ್ ಮಾಡಿ. ಪುಟ್ಟ ಮಕ್ಕಳಿಗೆ ಬೆಣ್ಣೆ ಕೃಷ್ಣ ಬಾಲಕೃಷ್ಣನನ್ನು ಕಂಡರೆ ಅತೀವ ಆನಂದ. ಸಾಮಾನ್ಯವಾಗಿ ಊಟ ಮಾಡಲು ಮೊಂಡಾಟ ಮಾಡುವ ಮಕ್ಕಳಿಗೆ ಬೆಣ್ಣೆ ಕದ್ದ ಕೃಷ್ಣನ ಬಗ್ಗೆ ಕತೆ ಹೇಳಿ ಊಟ ಮಾಡಿಸುವುದು ಇಂದಿಗೂ ಸಾಮಾನ್ಯವಾಗಿದೆ. ಮಕ್ಕಳಿಗೆ ಕೃಷ್ಣ ಎಂದರೆ ಎಲ್ಲದ ಅಕ್ಕರೆ. ಕೃಷ್ಣ ಜಯಂತಿ ದಿನದಂದು ಪುಟ್ಟ ಮಕ್ಕಳಿಗೆ ರಾಧಾಕೃಷ್ಣರ ವೇಷ ತೊಡಿಸಿ ಅಲಂಕರಿಸುವುದು ಆಚರಣೆಯಲ್ಲಿದೆ. ಇದು ಹಬ್ಬದ ಸಂಭ್ರಮಕ್ಕೆ ಹೆಚ್ಚು ಮೆರುಗು ತರುತ್ತದೆ. ಜೊತೆಗೆ ಮಕ್ಕಳಿಗೆ ನಮ್ಮ ಸಂಸ್ಕೃತಿ ಪರಂಪರೆಯ ಪರಿಚಯವಾಗುತ್ತದೆ. ಶ್ರೀಕೃಷ್ಣ ವೇಷಧಾರಿ ಪುಟ್ಟ ಪುಟ್ಟ ಮಕ್ಕಳು ಕಂಠಹಾರ, ಕಿವಿಯೋಲೆ, ವಜ್ರಕುಂಡಲ, ಕೃತಕ ಆಭರಣಗಳನ್ನು ಮಹಾಭಾರತದ ಕೆಲ ಶ್ಲೋಕಗಳ ಉಚ್ಚಾರ ಕೇಳಲು ಇಂಪಾಗಿತ್ತು. ಮಕ್ಕಳ ಸಂಭ್ರಮದಲ್ಲಿ ಪೋಷಕರು ಸಂಭ್ರಮಿಸಿ ನಲಿದರು. ಇದು ಹಬ್ಬದ ವಿಶೇಷ. ಶ್ರೀ ಕೃಷ್ಣ ಜನ್ಮಾಷ್ಟಮಿ ಅಂಗವಾಗಿ ಮೈಸೂರಿನ ಶ್ರೀ ಪಾಂಡುರಂಗ ದೇವಸ್ಥಾನದ ರಾಮ ಮಂದಿರದ ಆವರಣದಲ್ಲಿ ಭಾವಸಾರ ಕ್ಷೇತ್ರೀಯ ಸಮಾಜವು ಮಕ್ಕಳಿಗಾಗಿ ಕೃಷ್ಣ ರಾಧೆ ವೇಷದ ಭೂಷಣ ಸ್ಪರ್ಧೆ ಆಯೋಜಿಸಿದರು. ಸುಮಾರು 70ಕ್ಕೂ ಹೆಚ್ಚು ಪುಟ್ಟ ಪುಟ್ಟ ಮಕ್ಕಳು ಕೃಷ್ಣ ರಾಧೆಯರ ವೇಷ ತೊಟ್ಟು ಸ್ಪರ್ಧೆಯಲ್ಲಿ ಭಾಗವಹಿಸಿದರು. ಒಬ್ಬರಿಗಿಂತ ಒಬ್ಬರ ವೇಷ ಆಕರ್ಷಕವಾಗಿತ್ತು. ವಿಜೇತರನ್ನು ಆಯ್ಕೆ ಮಾಡಲು ತೀರ್ಪುಗಾರರಿಗೆ ಒಂದು ದೊಡ್ಡ ಸವಾಲೇ ಆಗಿತ್ತು. ಅಂತಿಮವಾಗಿ ವಿವಿಧ ವಯಸ್ಸಿನ ವಿಭಾಗಗಳಲ್ಲಿ ಒಟ್ಟಾರೆ 18 ಮಂದಿಯನ್ನು ವಿಜೇತರೆಂದು ಘೋಷಿಸಿ ವಿಜೇತ ಮಕ್ಕಳಿಗೆ ಗಣ್ಯರು ನಗದು ಬಹುಮಾನ ವಿತರಿಸಿದರು. ಈ ಸಂದರ್ಭದಲ್ಲಿ ಮಕ್ಕಳಿಗೆ ವೇದಿಕೆ ಹಿಂದೆ ಶ್ರೀಕೃಷ್ಣನಿಗೆಂದು ಭಕ್ತರು ನೈವೇದ್ಯಕ್ಕೆಂದು ತಂದಿಟ್ಟಿದ್ದ 56 ರೀತಿಯ ಸಿಹಿ ತಿಂಡಿಗಳ ಮೇಲೆ ಗಮನವಿದ್ದದ್ದು ವಿಶೇಷ. ಕೃಷ್ಣ ರಾಧೆ ವೇಷ ತೊಟ್ಟು ಮಿರಮಿರ ಮಿಂಚುತ್ತಿದ್ದ ಮಕ್ಕಳನ್ನ ಕಂಡು ತಂದೆ, ತಾಯಿ, ಪೋಷಕರು ಅತೀವ ಆನಂದದಿಂದ ನಲಿದಾಡಿದರು. ವೇಷಧಾರಿ ಮಕ್ಕಳ ಹಾವಭಾವ, ಭಗವದ್ಗೀತೆಯ ಶ್ಲೋಕಗಳ ಉಚ್ಚಾರ ಸಭಿಕರನ್ನು ಆಕರ್ಷಿಸಿತು. ಈ ಸಂದರ್ಭದಲ್ಲಿ ಭಾವಸಾರ್ ಕ್ಷೇತ್ರೀಯ ಮಂಡಳಿಯ ಅಧ್ಯಕ್ಷ ಶಿವಾಜಿ ಅವರ ರಂಪುರೆ, ಕಾರ್ಯದರ್ಶಿ ರಾಕೇಶ್ ನಾಯ್ಕ್, ನಿರ್ದೇಶಕರಾದ ಅಶೋಕ್ ನಾಜರೆ ಇನ್ನಿತರರು ಇದ್ದರು. Good evening.
ಈ ಸಂದರ್ಭದಲ್ಲಿ ಪೊಲೀಸ್ ಅಧಿಕಾರಿ ಪೂವಯ್ಯ ಆಗಮಿಸಿದ್ದರು. ಕೃಷ್ಣ ರಾಧೆ ವೇಷಭೂಷಣ ಸ್ಪರ್ಧೆಯ ವಿಜೇತ ಮಕ್ಕಳಿಗೆ ಭಾವಸಾರ್ ಕ್ಷೇತ್ರ ಮಂಡಳಿಯ ಅಧ್ಯಕ್ಷ ಶಿವಾಜಿರಾವ್ ರಂಪುರೆ, ಕಾರ್ಯದರ್ಶಿ ರಾಕೇಶ್ ನಾಯಕ್, ಭಾವಸಾರ್ ಕ್ಷೇತ್ರೀಯ ಭಜನಾ ಮಂಡಳಿ ಅಧ್ಯಕ್ಷ ಸುಭಾಷ್ ಪತಂಗೆ, ನಿರ್ದೇಶಕ ಅಶೋಕ್ ನಾಜರೆ ಇನ್ನಿತರ ಮುಖಂಡರು ಬಹುಮಾನಗಳನ್ನು ವಿತರಿಸಿದರು. Please subscribe Me Bhavasar channel, like, share and comment.